5, 4, 3, 2, 1. ಸ್ಟಾಪ್ ಗೈಸ್, ನಿಮ್ಮ ಲೈಫಲ್ಲಿ ಅಡ್ವರ್ಟೈಸ್ಮೆಂಟು ಎಂಟರ್ಟೈನ್ಮೆಂಟು ಅಂತ ಬಂದಾಗ ನೀವು ಸ್ಕಿಪ್ ಮಾಡ್ತೀರಾ? ಹಾಗಿದ್ರೆ ಇಲ್ಲಿರೋ ಹುಡುಗನೂ ಅಷ್ಟೇ, ಅವನ ತಲೆ ತುಂಬ ಹುಳ ಬಿಟ್ಕೊಂಡ್ಬಿಟ್ಟಿದ್ದಾನೆ. ಏನೇನೋ ಕೇಳ್ತಿದ್ದಾನೆ. ಏನು ಅಂತ ನೋಡ್ಕೊಂಡು ಬರೋಣವಾ? ಹುಡುಗ ಹೇಳ್ತಾನೆ, ನಾನು ರಿಲೀವ್ ಆಗೋದಕ್ಕೆ ಮೂವಿ ನೋಡ್ತಾ ಇದ್ರೆ ಈ ಅಡ್ವರ್ಟೈಸ್ಮೆಂಟ್ ಬೇರೆ ಎಲ್ಲಂದ್ರಲ್ಲಿ ಯಾವಾಗಂದ್ರೆ ಅವಾಗ ಬರ್ತಾನೆ ಇರುತ್ತೆ ಅಂತ ಚೆನ್ನಾಗಿ ಬೈಕೋತಾ ಇರ್ತಾನೆ. ಇದೆಲ್ಲ ನಮ್ಮ ಯೂಟ್ಯೂಬ್ ವಾಯ್ಸು ಕೇಳಿಸ್ಬಿಡುತ್ತೆ. ಆಗ ಅದೇನು ಮಾಡ್ತು ಗೊತ್ತಾ? ರಿಲ್ಯಾಕ್ಸ್ ಆರ್ ಎಸ್ಕೇಪ್. ನೀನು ಎಲ್ಲಿ ಹೋದರೂ ನಾನು ನಿನ್ನ ಹಿಂದೆನೇ ಬರ್ತೀನಿ. ನಿನ್ನ ಲೈಫಲ್ಲಿ ಏನೇನು ಆಗ್ತಿದೆ, ಏನೇನೆಲ್ಲ ಆಗತ್ತೆ ಅದನ್ನೆಲ್ಲ ನೋಡ್ತಾ ಇರ್ತೀನಿ. ಗೊತ್ತಾ? ನನ್ನ ಕತೆ ಬಿಡು, ನಿನ್ನ ಕತೆ ಹೇಳು. ನಿನ್ನ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತಿದೆಯಾ? ನಿನ್ನ ಲೈಫ್ ಪಾಸ್ ಆಗಿರೋದ್ರ ಬಗ್ಗೆ ನಿನಗೆ ಯೋಚನೆನೇ ಇಲ್ವಲ್ಲ ಅಂತ ಅನ್ಕಿಸುತ್ತೆ. ಆಗ ಹುಡುಗನಿಗೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡುತ್ತೆ. ಏನಿದು, ಏನೇನೋ ಕ್ಲಿಕ್ ಆಪ್ಷನ್ ತೋರಿಸ್ತಾ ಇದೆಯಲ್ಲ, ಸಾಲದಕ್ಕೆ ಇದೊಂದು ನನ್ನ ತಲೆ ಬೇರೆ ಚೆನ್ನಾಗಿ ತಿಂತಾ ಇದೆ. ಆಗ ಯೂಟ್ಯೂಬು ಆ ಹುಡುಗನ್ನ ಇನ್ನೂ ಪ್ರೊವೋಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಬರುತ್ತೆ. ನೀನು ಎಲ್ಲರ ಸ್ಟೋರಿನೂ ನೋಡ್ತಾ ಇದೆಯಾ, ಆದರೆ ನಿನ್ನ ಸ್ಟೋರಿನ ನೀನು ಅಪ್ಲೋಡ್ ಮಾಡಲೇ ಇಲ್ವಲ್ಲೋ ಪೆದ್ದ ಅಂತ ಮತ್ತೆ ಟೀಸ್ ಮಾಡ್ತಾ ಇರುತ್ತೆ. ಆಗ ಹುಡುಗನಿಗೆ ಕೋಪ ಅಂತೂ ನೆತ್ತಿಗೇರೋಗಿರುತ್ತೆ. ಆಗ ಹುಡುಗ, ನಾನು ಟ್ರೈ ಮಾಡ್ತಿರೋದು ನಿನ್ನ ಕಣ್ಣಿಗೆ ಕಾಣಿಸ್ತಾ ಇಲ್ವಾ ಅಂತ ಇನ್ನೂ ರೈಸ್ ಆಗ್ತಿರ್ತಾನೆ. ಆಗ ಯೂಟ್ಯೂಬ್ ಹೇಳುತ್ತೆ, ನೋ, ಯು ಆರ್ ಸಿಂಪ್ಲಿ ಬಫರಿಂಗ್. ಈ ಥರ ರೆಸ್ಪಾನ್ಸ್ನ ಆ ಹುಡುಗ ಎಕ್ಸ್ಪೆಕ್ಟ್ ಮಾಡಿರಲ್ಲ ಅನಿಸುತ್ತೆ. ಆಗ ಒಂದು ಕ್ಷಣ ಕೋಪ ಬಂದ್ರೂ ಮತ್ತಿನ್ನೊಂದು ಕ್ಷಣ ಅದು ಹೇಳಿದ ನಿಜ ಅಲ್ವಾ ಅನ್ಕೋತಾನೆ. ಯೂಟ್ಯೂಬು ಮತ್ತೆ ಹೇಳುತ್ತೆ, ಒಂದು ಕ್ಲಿಕ್ಕಿಂದ ನಿನ್ನ ಜೀವನದ ಡೈರೆಕ್ಷನ್ ಚೇಂಜ್ ಮಾಡ್ಬೋದು. ಆಗ ಆ ಹುಡುಗ ಯೋಚನೆ ಮಾಡ್ತಾನೆ, ನಾನು ಪರ್ಫೆಕ್ಟ್ ಆಗಬೇಕು ಅಂತ ಏನಿಲ್ವಲ್ಲ, ನಾನು ಸ್ಟಾರ್ಟ್ ಮಾಡಿದ್ರೆ ಸಾಕಲ್ವಾ ಅನ್ಕೋತಾನೆ. ಗೈಸ್, ಕೊನೆದಾಗ ಒಂದು ಮಾತು, ಕಂಟೆಂಟ್ನ ನೋಡೋರು 1000 ಜನ, ಆದರೆ ಆ ಕಂಟೆಂಟ್ನ ಸೃಷ್ಟಿಸೋರು ಕೆಲವ್ರು ಮಾತ್ರ. ಸೊ ಡೋಂಟ್ ಜಸ್ಟ್ ವಾಚ್ ಯುವರ್ ಲೈಫ್, ಕ್ರಿಯೇಟ್ ಇಟ್. ಓಕೆ?